ಬೆಂಗಳೂರಲ್ಲಿ ಈಗ ಬೀದಿ ನಾಯಿಗಳಿಗೆ ಬಾಡೂಟ ಭಾಗ್ಯ ಸಿಗಲಿದೆ. ಏನಪ್ಪ ಇದು ಬಾಡೂಟ ಭಾಗ್ಯ? ಸಾಕಷ್ಟು ಯೋಜನೆಗಳನ್ನ ನಾವು ನೋಡಿರ್ತೀವಿ, ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ನಾವು ನಮ್ಮ ಕಣ್ಣ ಮುಂದೆ ನೋಡ್ತಾ ಇದೀವಿ, ನಾವು ಅದನ್ನ ಪಡಿತಾ ಇದ್ದೀವಿ ಕೂಡ. ಆದ್ರೆ ಇದೀಗ ಬಾಡೂಟ ಭಾಗ್ಯ ನಾಯಿಗಳಿಗೆ ನಿತ್ಯ 600ರಿಂದ 770 ಬೀದಿ ನಾಯಿಗಳಿಗೆ ಎಗ್ ರೈಸ್ ಚಿಕನ್ ಅನ್ನ ಕೊಡಲಾಗುತ್ತೆ. ಶ್ವಾನಗಳ ಬಾಡೂಟಕ್ಕೆ ಬಿಬಿಎಂಪಿ 2.80 ಕೋಟಿ ಟೆಂಡರ್ ಕರೆದಿದೆ. ಗುಂಡಿ ಮುಚ್ಚಲ್ಲ, ಕಸ ಎತ್ತಲ್ಲ, ಇದೆಲ್ಲ ಬೇಕಾ ಈ ಯೋಜನೆಗಳು? ಬೀದಿ ನಾಯಿಗಳಿಗೆ ಬಾಡೂಟ ಗ್ಯಾರಂಟಿಯನ್ನ ಸರ್ಕಾರ ಕೊಟ್ಟಿದೆ. ಈ ಬಾಡೂಟ ಅಧಿಕಾರಿಗಳಿಗೂ ಅಥವಾ ಶ್ವಾನಗಳಿಗೂ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈಗ ಬೀದಿ ನಾಯಿಗಳಿಗೆ ಬಾಡೂಟ ಭಾಗ್ಯವನ್ನ ನೀಡಲಾಗ್ತಾ ಇದೆ. ನಿತ್ಯ 600ರಿಂದ 770 ಬೀದಿ ನಾಯಿಗಳಿಗೆ ಎಗ್ ರೈಸ್ ಮತ್ತೆ ಚಿಕನ್ ಅನ್ನ ಕೊಡಲಾಗುತ್ತೆ. ಶ್ವಾನಗಳ ಬಾಡೂಟಕ್ಕೆ ಬಿಬಿಎಂಪಿ 2.80 ಕೋಟಿ ಟೆಂಡರ್ ಅನ್ನ ಕರೆದಿರುವಂತದ್ದು. ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಇವ್ರ ಕೈಲಿ, ಕಸ ಎತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರಿಯಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸ್ಯಾಲರಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಯೋಜನೆ ಯಾವ ರೀತಿ ಜಾರಿ ಮಾಡ್ತಾರೆ ನೋಡ್ಬೇಕಾಗತ್ತೆ. ಈ ಬೀದಿ ನಾಯಿಗಳಿಗೆ ಬಾಡೂಟ ಗ್ಯಾರಂಟಿಯನ್ನ ಸರ್ಕಾರ ಕೊಟ್ಟಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ನಿತ್ಯವೂ ಕೂಡ 600ರಿಂದ 770 ಬೀದಿ ನಾಯಿಗಳಿಗೆ ಎಗ್ ರೈಸ್ ಮತ್ತು ಚಿಕನ್ ಅನ್ನ ಕೊಡ್ತಾರಂತೆ. ಬರೀ ಬೆಂಗಳೂರಲ್ಲಿ 600ರಿಂದ 770 ನಾಯಿಗಳು ಅಷ್ಟೇ ಇರೋದ ಬೀದಿ ನಾಯಿಗಳು. ಒಂದು ರೋಡ್ಗೆ ಹೋದ್ರೆ ಒಂದು 10ರಿಂದ 20 ನಾಯಿಗಳು ಕಾಣುತ್ತೆ. ಇವ್ರು ಅದು ಯಾವ ರೀತಿ 600ರಿಂದ 770 ಬೀದಿ ನಾಯಿಗಳನ್ನ ಗುರುತಿಸಿದ್ದಾರೆ ಅಂತ ಗೊತ್ತಿಲ್ಲ. ಅದು ಯಾವ ರೀತಿ ಅದು ತಗೊಂಡೋಗಿ ಹುಡುಕಿ ಆ ನಾಯಿಗಳಿಗೆ ಆಹಾರವನ್ನು ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಎಷ್ಟೆಲ್ಲ ಗೊಂದಲಗಳಿವೆ ಸರ್ಕಾರದಲ್ಲಿ. ಇರುವಂತಹ ಯೋಜನೆಗಳನ್ನೇ ಸರಿಯಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಯೋಜನೆಗಳನ್ನ ಸಾರ್ವಜನಿಕರಿಗೆ ಮುಟ್ಟಿಸಲು ಕೂಡ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಆದ್ರೆ ಇದೊಂದು ಹೊಸ ಯೋಜನೆ, ಬಾಡೂಟ ಭಾಗ್ಯ ಬೀದಿ ನಾಯಿಗಳಿಗೆ. ದೇಶದಲ್ಲೇ ಮೊದಲ ಬಾರಿಗೆ ನಾಯಿಗಳಿಗೂ ಕೂಡ ಬಾಡೂಟ ಭಾಗ್ಯ ಸಿಗಲಿದೆ. ಬೀದಿ ನಾಯಿಗಳಿಗೆ ಬಾಡೂಟವನ್ನ ಹಾಕಲು ಬಿಬಿಎಂಪಿ ಈಗ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಸ್ಥಳೀಯ ಸಂಸ್ಥೆಯಿಂದ ಮಾಂಸದೂಟವನ್ನ ಹಾಕಿಸಲಾಗುತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ನಾಯಿಗಳಿಗೂ ಕೂಡ ಈ ರೀತಿಯಾಗಿ ಬಾಡೂಟ ಭಾಗ್ಯವನ್ನ ನೀಡ್ತಾ ಇರುವಂತದ್ದು. ಬೀದಿ ನಾಯಿಗಳಿಗೆ ಬಾಡೂಟವನ್ನ ಹಾಕಲು ಬಿಬಿಎಂಪಿ ಈಗ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಸ್ಥಳೀಯ ಸಂಸ್ಥೆಯಿಂದ ಮಾಂಸದೂಟವನ್ನ ಹಾಕಿಸಲಾಗುತ್ತೆ. ಜನರ ಹೊಟ್ಟೆಗೆ ಹಿಟ್ಟಿಲ್ಲ, ಈಗ ಬೀದಿ ನಾಯಿಗಳಿಗೆ ಬಾಡೂಟ. ಜನರ ತೆರಿಗೆ ಹಣ ಲೂಟಿ ಮಾಡೋಕೆ ಹೊಸ ಐಡಿಯಾ ಮಾಡ್ತಿದ್ದಾರಾ ಅಂತ ಅನ್ನಿಸ್ತಾ ಇದೆ. ಪ್ರತಿದಿನ ಚಿಕನ್ ಹಾಗೂ ಎಗ್ ರೈಸ್ ಊಟ ಬಡಿಸಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಬೀದಿ ನಾಯಿಗಳಿಗೆ ಊಟ ಹಾಕಲು ಪಾಲಿಕೆಯಿಂದ ಟೆಂಡರ್ ಕೂಡ ನೀಡಲಾಗಿದೆ. ಪಾಲಿಕೆಯ 8 ವಲಯಗಳಲ್ಲಿ ಬೀದಿ ನಾಯಿಗಳಿಗೆ ನಿತ್ಯ ಊಟ, ಅದು ಕೂಡ ಮಾಂಸದೂಟ. ಇಲ್ಲಿ ಜನರಿಗೆ ಹೊಟ್ಟೆ ಹಿಟ್ಟಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಒಂದೊತ್ತು ಊಟ ಮಾಡಿದ್ರೆ ಸಾಕಪ್ಪ ಅಂತ ಜನರು ಪರದಾಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಬೀದಿ ನಾಯಿಗಳಿಗೆ ಮಾಂಸದೂಟವನ್ನ ಹಾಕಿಸ್ತಾರಂತೆ. ಊಟ ಕೊಡೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ನಾವೇನು ಪ್ರಾಣಿ ದ್ವೇಷ ಮಾಡ್ತಾ ಇಲ್ಲ, ನಾವು ಕೂಡ ಪ್ರಾಣಿ ಪ್ರಿಯರೇ. ಆದರೆ ನೀವು ಏನು 700-600ರಿಂದ ನಾಯಿಗಳನ್ನ ಗುರುತಿಸಿದ್ದೀರಾ, ಅದು ಯಾವ ರೀತಿ ಗುರುತಿಸಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ಅಷ್ಟೇ ನಾಯಿಗಳು ನಮ್ಮ ಬೆಂಗಳೂರಿನಲ್ಲಿ ಇದ್ದಾವ ಅಂತ? ಎಷ್ಟು ನಾಯಿಗಳಿದ್ದಾವೆ? ಒಂದು ರೋಡ್ಗೆ ಹೋದರೆ ನೀವು ಸುಮಾರು ಒಂದು 10ರಿಂದ 20 ನಾಯಿಗಳಂತೂ ನಮ್ಮ ಕಣ್ಣಿಗೆ ಕಂಡೇ ಕಾಣುತ್ತೆ. ಅಂಥದ್ರಲ್ಲಿ ಕೇವಲ 700 ನಾಯಿಗೆ ಮಾತ್ರ ನೀವು ಊಟ ಹಾಕಿದ್ರೆ ಮಿಕ್ಕಿದ ನಾಯಿನ ಯಾರು ನೋಡ್ತಾರೆ? ಮಿಕ್ಕಿದ ನಾಯಿಗೆ ಯಾರು ಊಟವನ್ನು ಕೊಡ್ತಾರೆ, ಯಾರು ಆಹಾರವನ್ನು ಹಾಕ್ತಾರೆ? ಕೇವಲ 700 ನಾಯಿಗೆ ಮಾತ್ರ ಮಾಂಸದ ಊಟನ? ಇದು ಯಾವ ರೀತಿ ಹಾಗಾದರೆ ಟೆಂಡರ್ ಇದು? ಪ್ರತಿದಿನ ಚಿಕನ್ ಹಾಗೂ ಎಗ್ ರೈಸ್ ಊಟನ ಯಾವ ರೀತಿ ಬಡಿಸೋದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಂಟೆಂಕರಸ್ ಬಿಹೇವಿಯರ್ ಆಗಲಿ, ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ. ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 1000 ಡಾಗ್ಸ್ಗೆ ಅಕ್ರಾಸ್ ಬಿಬಿಎಂಪಿ ಫೀಡಿಂಗ್ ಕೂಡ ಫಾರ್ 2 to 3 months ನಡೆಸಿದ್ದೀವಿ. ಬಟ್ ಆಫ್ಟರ್ ದ್ಯಾಟ್ ವಿ ಸ್ಟಾರ್ಟೆಡ್ ಫೈಂಡಿಂಗ್ ದೇರ್ ಆರ್ ಸಮ್ ಗ್ಯಾಪ್ಸ್ ಇನ್ ದಿ ಪ್ರೊಸೆಸ್. ಸೊ ವಿತ್ ದಿ ಎಕ್ಸ್ಪೀರಿಯನ್ಸ್ ವಿಚ್ ವಿ ಹ್ಯಾಡ್ ಗಾಟ್, ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ ಬಿಬಿಎಂಪಿ ಬಜೆಟಲ್ಲಿನೇ 2.8 crores ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ ಬಿಬಿಎಂಪಿ ಪರ್ ಝೋನು 500 to 600 ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗ್, ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಷನ್ ಮಾಡಿದ್ವಿ. ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಷನ್ ತಕ್ಕಂತೆ ಪ್ರತಿಯೊಂದು ಝೋನ್ ವೈಸ್ ಝೋನಲ್ ಮಟ್ಟದಿಂದ ಟೆಂಡರ್ ಕರೆಯಲಾಗಿ ಅದರಲ್ಲಿ ಮೇಜರ್ಲಿ 3 components ಇದಾವೆ. ಒಂದಂದರೆ ಪ್ರಿಪ್ರೇಷನ್ ಆಫ್ ದ ಡಾಗ್ ಫುಡ್ ಅರೌಂಡ್ 700 to 750 ಕ್ಯಾಲರೀಸ್ದು ಮೆನ್ಯೂ ಡ್ರಾ ಮಾಡಿ ಕೊಟ್ಟಿದ್ದೀವಿ. ಅವರು ಸಂಬಂಧಪಟ್ಟಂಥ ಬಿಡರ್ ಅವರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಥವಾ ಅವ್ರಿಗೆ ಯಾವ ಝೋನ್ ಅಲಾಟ್ ಆಗುತ್ತದೆ ಆ ಝೋನಲ್ಲಿ ಅವ್ರದ್ದು ಕಿಚನ್ ಹೊಂದಿರಬೇಕು. ಅಲ್ಲಿಂದ ನಮ್ಮ ಲೋಕಲ್ ಇಡಿಗಳು, ಲೋಕಲ್ ಏನು ವಾಲಂಟಿಯರ್ಸ್ ಇರ್ತಾರೆ ಅವ್ರ ಜೊತೆ ಕೋಆರ್ಡಿನೇಷನ್
ತಾನು ಮಾಡಬೇಕಿರೋ ಕೆಲಸಗಳನ್ನ ಬಿಬಿಎಂಪಿ ಮಾಡ್ತಿದ್ಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಮಾಡಬೇಕಾಗಿರೋ ಕೆಲಸವನ್ನೇ ಸರಿಯಾಗಿ ಮಾಡ್ತಾ ಇಲ್ಲ. ಎಷ್ಟೋ ಕೆಲಸಗಳು ನೆಲಗುದ್ದಗೆ ಆಗಿದೆ. ಇನ್ನು ಹಳ್ಳ ಹಿಡಿದಿದೆ. ಎಷ್ಟೋ ಯೋಜನೆಗಳು ಸಾರ್ವಜನಿಕರಿಗೆ ತಲುಪ್ತಾ ಇಲ್ಲ. ಆದರೂ ಕೂಡ ಈ ಯೋಜನೆ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ, ಯಾವ ಪುರುಷಾರ್ಥಕ್ಕೆ ಈ ಯೋಜನೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ನಗರದ ಗಲ್ಲಿಗಳ ತುಂಬೆಲ್ಲ ಕಸ ಎಲ್ಲೆಂದ್ರಲ್ಲಿ ಬಿದ್ದು ಗಬ್ಬು ನಾರ್ತಾ ಇದೆ. ಗುಂಡಿಯನ್ನು ಕೂಡ ಮುಚ್ತಾ ಇಲ್ಲ, ಕಸವನ್ನು ಎತ್ತುತ್ತಾ ಇಲ್ಲ ಬಿಬಿಎಂಪಿ ಅವರು. ಸಿದ್ದರಾಮಯ್ಯ ಕನಸಿನ ಇಂದಿರಾ ಕ್ಯಾಂಟೀನ್ ಸಹ ಬಹುತೇಕ ಬಂದಾಗಿದೆ. ಬಡವರಿಗೆ ಊಟ ಸಿಗ್ತಾ ಇಲ್ಲ. ಈ ಹಿಂದಿನಂತೆ ಕ್ಯಾಂಟೀನ್ಗಳಲ್ಲಿ ಊಟ ತಿಂಡಿ ಏನೂ ಕೂಡ ಸಿಗ್ತಾ ಇಲ್ಲ. ಮರ ಬಿದ್ದು ಜನ ಪ್ರಾಣ ಕಳ್ಕೊಳ್ತಾ ಇದ್ರು ಕೂಡ ಒಣ ಮರದ ತೆರವನ್ನು ಕೂಡ ಮಾಡಿಲ್ಲ. ಮಳೆ ಬಂದ್ರೆ ನದಿಯಂತಾಗುವ ಪ್ರದೇಶಗಳಲ್ಲಿ ಪರಿಹಾರಗಳು ಕೂಡ ಸಿಗ್ತಾ ಇಲ್ಲ ಜನರಿಗೆ. ಇರುವ ಕೆಲಸವನ್ನ ಮಾಡದೆ ಬಿಬಿಎಂಪಿ ಶ್ವಾನಗಳ ಬಾಡೂಟಕ್ಕೆ ಟೆಂಡರ್ ಕರೆದಿದೆ. ಎಷ್ಟೋ ಕೆಲಸಗಳು ಪೆಂಡಿಂಗ್ ಇದೆ. ಇನ್ನು ಯಾವ್ದಾದ್ರು ರಸ್ತೆಯಲ್ಲಿ ಹೋಗ್ಬಿಟ್ಟು ಆ ಪ್ರಾಣ ಕೈಲಿಡ್ಕೊಂಡು ಹೋಗ್ಬೇಕು. ಆ ರಸ್ತೆಯಲ್ಲಿ ಎಷ್ಟು ಹಳ್ಳ, ಆ ಹಳ್ಳದ ರಸ್ತೆಗಳಲ್ಲಿ ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ಪ್ರಾಣಕ್ಕೆ ತೊಂದರೆ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ? ರಸ್ತೆಯನ್ನ ಸರಿಯಾಗಿ ಮಾಡಿಲ್ಲ, ಆ ಗುಂಡಿಯನ್ನ ಮುಚ್ಚುವ ಕೆಲಸವನ್ನ ಮಾಡೇ ಇಲ್ಲ. ಇನ್ನು ಮಳೆ ಬಂದ್ರಂತೂ ರಸ್ತೆಯಲ್ಲಿ ಓಡಾಡೋದಿಕ್ಕೆ ಸಾಧ್ಯನೇ ಆಗಲ್ಲ. ನಾವು ನದಿಯ ಒಳಗಡೆ ಮನೆ ಮಾಡ್ಕೊಂಡಿದ್ದೀವಾ ಅಥವಾ ಹೇಗೆ ಎಂಬ ಪ್ರಶ್ನೆ ನಮಗೆ ಮೂಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಷ್ಟೆಲ್ಲ ತೊಂದರೆಗಳಿದಾವೆ, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಇದರ ಬಗ್ಗೆ ಗಮನ ಕೊಡೋದನ್ನ ಬಿಟ್ಟು ನಾಯಿಗಳಿಗೆ ಹೊಸದಾಗಿ ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ, ಅದು ಕೂಡ ಬಾಡೂಟಕ್ಕೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ಏನಿದು ನಾಯಿಗಳ ಬಾಡೂಟದ ಭಾಗ್ಯ ಅಂತ? ಸಾಹಿತ್ಯ ಬೆಂಗಳೂರಿನ ಜನರ ಹಣೆ ಬರಹಕ್ಕೆ ಹೋಲಿಸ್ಕೊಂಡ್ರೆ ಬೀದಿ ನಾಯಿಗಳ ಹಣೆ ಬರಹನೇ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಜನರು ಟ್ಯಾಕ್ಸ್ ಅನ್ನ ಕಟ್ತಾರೆ, ಆದರೆ ಬಿಬಿಎಂಪಿ ಬೆಂಗಳೂರಲ್ಲಿ ಜನರು ಓಡಾಡಲಿಕ್ಕೆ ಒಂದು ಸರಿಯಾದಂತಹ ರೋಡಿನ ವ್ಯವಸ್ಥೆಯನ್ನ ಮಾಡಲಿಲ್ಲ. ಎಲ್ಲಂದ್ರಲ್ಲಿ ಕಸದ ರಾಶಿಗಳು ಹಾಗೆ ಬಿದ್ದಿದೆ. ಹಾಗೆ ಒಂದಲ್ಲ ಒಂದು ಅವಾಂತರ ಈ ಒಂದು ಬಿಬಿಎಂಪಿಯಿಂದ ಆಗ್ತಾ ಇದೆ. ಆದರೆ ಬಿಬಿಎಂಪಿ ಮಾತ್ರ ಎಲ್ಲೋ ಒಂದ್ ಕಡೆ ಜನರಿಗೆ ಮಾಡಬೇಕಾದಂತಹ ಉಪಕಾರನ ಸ್ವಲ್ಪ ಬೀದಿ ನಾಯಿಗಳ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸ್ತಾ ಇರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಈ ಹಿಂದೆ ಏನು ಬಿಬಿಎಂಪಿ ಪ್ರತಿ ವಾರ್ಡ್ ಅಂದ್ರೆ 8 ವಲಯಗಳಲ್ಲೂ ಕೂಡ ಬೀದಿ ನಾಯಿಗಳಿಗೆ ಊಟವನ್ನ ಹಾಕುವಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು. ಅದೇ ರೀತಿಯಲ್ಲಿ ಪ್ರತಿದಿನವೂ ಕೂಡ ಬೀದಿ ನಾಯಿಗಳಿಗೆ ಕೆಲವೊಂದಿಷ್ಟು ನಿರ್ದಿಷ್ಟ ಜಾಗದಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಇತ್ತು. ಆದ್ರೆ ಇದೀಗ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಜನರಿಗೆ ಎಷ್ಟೋ ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ಆದ್ರೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಗೆ ಎಗ್ ರೈಸ್ ನ ಭಾಗ್ಯ ಇದೆ. ಇದು ಒಂದ್ ರೀತಿಯಲ್ಲಿ ಗ್ಯಾರಂಟಿ ಸರ್ಕಾರದ ಭಾಗ್ಯ ಅಂತಾನೆ ಹೇಳ್ಬೋದು. ಇದು ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಅಂತಾನೂ ಹೇಳ್ಬೋದು. ಯಾವುದೇ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳಿಗೆ ಪ್ರತಿನಿತ್ಯವೂ ಕೂಡ ಬಿರಿಯಾನಿ ಹಾಗೆ ಎಗ್ ರೈಸ್ ಅನ್ನ ಹಾಕ್ಲಿಕ್ಕೆ ಬಿಬಿಎಂಪಿ ಸರಿಸುಮಾರು 2.80 ಕೋಟಿಯಷ್ಟು ಟೆಂಡರ್ ಅನ್ನ ಕರೆದಿರುವಂತಹದ್ದು. ಹಾಗೆ ಏನು 8 ವಲಯಗಳಲ್ಲಿ ಅಂದ್ರೆ ಪ್ರತಿದಿನವೂ ಕೂಡ 600ರಿಂದ 700 ನಾಯಿಗಳಿಗೆ ಈ ಒಂದು ಊಟದ ವ್ಯವಸ್ಥೆ ಅಂದ್ರೆ ಪ್ರತಿ ವಲಯದಲ್ಲೂ ಕೂಡ 600ರಿಂದ 700 ನಾಯಿಗಳಿಗೆ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗಾದ್ರೆ 8 ವಲಯದಲ್ಲಿ ಅಂತ ಹೇಳಿದ್ರೆ ಸಾವಿರಾರು ನಾಯಿಗಳಿಗೆ ಈ ಒಂದು ಬಿರಿಯಾನಿ ಹಾಗೆ ಎಗ್ ರೈಸ್ ನ ಭಾಗ್ಯ ಇದೆ. ಇದ್ರ ಜೊತೆಗೆ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಲ್ಲಿ ಎಲ್ಲ ನಾಯಿಗಳಿಗೂ ಕೂಡ ಏನು ಊಟದ ವ್ಯವಸ್ಥೆ ಹಾಗೆ ಅಂದ್ರೆ ಬಿರಿಯಾನಿ ಹಾಗೆ ಎಗ್ ರೈಸ್ ನ ವ್ಯವಸ್ಥೆಯನ್ನ ಬಿಬಿಎಂಪಿ ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಆದ್ರೆ ಇದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟುವಂತವ್ರು ಜನರ ತೆರಿಗೆ ಹಣನ ಲೂಟಿ ಹೊಡೆಯಕ್ಕೆ ಬಿಬಿಎಂಪಿಯ ಮತ್ತೊಂದು ಪ್ಲಾನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಜನರಿಂದ ಯಾವೆಲ್ಲ ರೀತಿಯಲ್ಲಿ ತೆರಿಗೆಯನ್ನು ಬಿಬಿಎಂಪಿ ವಸೂಲಿ ಮಾಡುತ್ತೆ. ಇವಾಗ ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ ಏನು 100-200ರಷ್ಟು ಲಂಚನೂ ಕೂಡ ಬಿಬಿಎಂಪಿ ಆಫೀಸಲ್ಲಿ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೆಲ್ಲ ಹಣವೂ ಕೂಡ ಹೋಗಿ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬೀದಿ ನಾಯಿಗಳ ಅಭಿವೃದ್ಧಿಗೆ ಹೋಗ್ತಾ ಇರುವಂಥದ್ದು. ಬೀದಿ ನಾಯಿಗಳಿಗೆ ಊಟ ಹಾಕೋದು ಯಾವುದೇ ರೀತಿ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಅವು ಕೂಡ ನಮ್ಮಂತೆ ಒಂದು ಜೀವಿ, ಅವುಗಳಿಗೂ ಕೂಡ ಆಹಾರನ ಒದಗಿಸೋದು ಎಲ್ಲರ ಜವಾಬ್ದಾರಿ ಕೂಡ. ಕೇವಲ ಬಿಬಿಎಂಪಿ ಅಷ್ಟೇ ಅಲ್ಲ, ಸಾಮಾನ್ಯ ಜನರ ಕರ್ತವ್ಯವೂ ಕೂಡ ಬೀದಿ ನಾಯಿಗಳಿಗೆ ಊಟವನ್ನ ಹಾಕುವಂಥದ್ದು. ಆದ್ರೆ ಅದೇ ನೆಪವನ್ನ ಮಾಡಿಕೊಂಡು ಬೀದಿ ನಾಯಿಗಳಿಗೆ ಪ್ರತಿನಿತ್ಯವೂ ಕೂಡ ಬಿರಿಯಾನಿ ಅಥವಾ ಎಗ್ ರೈಸ್ ಅನ್ನ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟೋ ಜನರಿಗೆ ಇಲ್ಲಿ ಉದ್ಯೋಗ ಇಲ್ಲ, ಎಷ್ಟೋ ಜನರಿಗೆ ಇಲ್ಲಿ ರೋಡ್ಗಳು ಸರಿ ಇಲ್ಲ. ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಮಳೆಗಾಲ, ಎಷ್ಟೋ ಜನದ ಮನೆ ತಲೆ ಮೇಲೆ ಮರಗಳು ಕೊಂಬೆಗಳು ಬಿದ್ದು ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ. ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಪವರ್ ಟಿವಿಗೆ ಕರೆ ಮಾಡಿ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಒಬ್ರು ಕಾಲರ್ ರೆಡಿ ಇದ್ದಾರೆ, ರಾಘವೇಂದ್ರ ಅಂತ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನಾಯಿಗಳಿಗೆ ಊಟ ಕೊಡೋದು ಅಥವಾ ಮಾಂಸದ ಊಟ ಕೊಡೋದು ತಪ್ಪು ಅಂತ ಇಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ನಿಮ್ಮ ಪ್ರಕಾರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಮೇಡಮ್, ಇಲ್ಲಿ ಸ್ಕೂಲ್ ಮಕ್ಳಿಗೂ ಕರೆಕ್ಟ್ ಆಗಿರೋ ಊಟಗಳು ಕೊಡ್ತಾ ಇಲ್ಲ, ಅನಾಥಾಶ್ರಮದಲ್ಲಿ ಇರೋರ್ಗೂ ಊಟ ಕೊಡ್ತಾ ಇಲ್ಲ. ಈ ನಾಯಿ ಕೊಡೋ ಊಟನೇ ಆ ಮಕ್ಳು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ಆ ಊಟನೇ ಇವ್ರು ಕೊಟ್ಬಿಟ್ರೆ ಚೆನ್ನಾಗಿರ್ತದೆ ಮೇಡಮ್.
ಅದೇ ಈಗ ಏನ್ ಮೇಡಮ್ ಎಷ್ಟೊಂದು ಇವ್ರು ಈ ತರ ಎಲ್ಲ ಯೋಜನೆಗಳೆಲ್ಲ ಮಾಡಿದ್ರೆ? ಜಾರಿ ಮಾಡಿದ್ದಾರೆ, ಅದು ಯಾವ ಯೋಜನೆಗಳು ಕೂಡ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅಂತ ಒಂದ್ ಕಡೆ ವಿಪಕ್ಷ ಬೇರೆ ಆರೋಪ ಮಾಡ್ತಾ ಇದೆ. ಅಂಥದ್ರಲ್ಲಿ ನಾಯಿಗಳಿಗೆ ಇದೇನಿದು ಮಾಂಸದೂಟ ಅದು ಕೂಡ ಕೊಡ್ಲಿ, ಬರೀ 700 ನಾಯಿಗಳಿಗೆ ಮಾತ್ರ ಗುರುತಿಸಿದ್ದಾರೆ ಇವರು. ಅದ್ ಹೆಂಗೆ ಮೇಡಮ್ ನೀವೇ ಹೇಳಿ ಮೇಡಮ್, ಇವರು ಮಾಡೋ ಕೆಲ್ಸಗಳನ್ನ ಮಾಡದೆ ಇವರು ಈ ತರ ಎಲ್ಲ ಈಗ ನಾಯಿಗಳಿಗೆ ಮಟನ್ ಊಟ ಹಾಕ್ತೀನಿ ಅಂತಾರೆ. ಆ ಮಟನ್ ಊಟ ಹಾಕ್ಬಿಟ್ಟು ನಾಯಿಗಳಿಗೆಲ್ಲ ಕಚ್ಚಲ್ವಾ ಮೇಡಮ್? ನಿಜ ನಿಜ. ಮಟನ್ ಊಟ ತಿನ್ನಿಸ್ಬಿಟ್ಟು ನಾಯಿಗಳಿಗೆಲ್ಲ ಮನುಷ್ಯರಿಗೆ ಕಚ್ಚಕ್ ಇನ್ನ ಜಾಸ್ತಿ ಇವರೇ ರೂಢಿ ಮಾಡ್ತಾವ್ರೆ. ಬೇರೆ ಊಟ ಹಾಕ್ಲಿ ಮೇಡಮ್, ಬೇಡ ಅಂತ ನಾನು ಏನು ಹೇಳೋದಿಲ್ಲ ಮೇಡಮ್. ಅದೂನು ನಮ್ ತರನೇ ಜೀವಿ ಮೇಡಮ್. ಊಟ ಕೊಡೋದು ತಪ್ಪಂತ ಯಾರು ಕೂಡ ಹೇಳ್ತಾ ಇಲ್ಲ, ಆದ್ರೆ ಇಲ್ಲ, ಇಲ್ಲ, ಏನ ಇಲ್ಲ. ಕೆಲಸ ಮಾಡಬೇಕು BBMP ಅವ್ರ ಕೆಲಸ ಏನಿದೆ ಅದೆಲ್ಲವನ್ನು ಕೂಡ ಮಾಡಿ ಊಟ ಕೊಡ್ಲಿ. ಕೇವಲ ಇವ್ರಿಗೆ ಇಷ್ಟ ಕೊಡ್ಲಿ. ಬಂದಂಗೆ ಎಷ್ಟೋ ಜನ 700 ನಾಯಿಗಳನ್ನ ಮಾತ್ರ ಗುರ್ತಿಸ್ಬಿಟ್ಟು ಕೊಡೋದು ಎಷ್ಟು ಸರಿ ಅಂತ. ನಾವು ಒಂದು ರೋಡ್ಗೆ ಹೋದ್ರೆ ಒಂದು 10 ಮೇಡಮ್, ನಾಯಿಗಳಂತೂ ನೀವು- ಸಿಗುತ್ತೆ. ಮೇಡಮ್ ಇವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವ್ರು ಗುಂಡಿ ಮುಚ್ಚುತ್ತಾ ಇಲ್ಲ, ಮರ ಬಿದ್ದೋಗೋದನ್ನ ಅಡಿತಾ ಇಲ್ಲ. ಇವ್ರಿಗೆ ದುಡ್ಡು ಕಾಸು ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೋತಾವ್ರ ಮೇಡಮ್. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ಕೆ.